ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಟ್ಟಿ ವಿನು ಟೆಕ್ ಚಾನಲ್. ನಾನು ನಿಮ್ಮ ವಿನಾಯಕ್ ಶೆಟ್ಟಿ. ಗಣಪತಿ ಹಬ್ಬ ಬರ್ತಾ ಇದೆ. ನಿಮಗೂ ಕೂಡ ನಿಮ್ಮ ಫೋಟೋಗೆ ಈ ಥರ ವಿಡಿಯೋ ಮಾಡಬೇಕಂತ ಅನಿಸ್ತಾ ಇದೆಯಾ? ಬನ್ನಿ, ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಫ್ರೆಂಡ್ಸ್, ನಾನಿಲ್ಲಿ ವಿಡಿಯೋ ಎಡಿಟಿಂಗ್ ಸಲುವಾಗಿ ಕೈನ್ಮಾಸ್ಟರ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಕೂಡ ಕೈನ್ಮಾಸ್ಟರ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ವಿದೌಟ್ ವಾಟರ್ ಮಾರ್ಕ್ ಕೈನ್ಮಾಸ್ಟರ್ ಆ್ಯಪ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ಕೈನ್ಮಾಸ್ಟರ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೇನೆ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ 16.9 16.9 ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಹಾಗೆ ಮೀಡಿಯಾ ಅಂತ ಆಪ್ಷನ್ ಇದೆ ನೋಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಾನು ಗ್ಯಾಲರಿನ ಒಂದು ವಿಡಿಯೋವನ್ನು ತಗೊಳ್ತಾ ಇದ್ದೇನೆ. ಈ ಒಂದು ವಿಡಿಯೋನ ನಾನು ತಗೊಂಡಿದ್ದೇನೆ ನೋಡಿ. ಈ ವಿಡಿಯೋನ ನಾನು 15 ಸೆಕೆಂಡಿಗೆ ಸ್ಟಾಪ್ ಮಾಡಿ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಒಂದು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಾನೊಂದು ಫೋಟೋನ ತಗೊಳ್ತೇನೆ. ನಾನು ಈ ಥರ ಫೋಟೋವನ್ನು ನಾನು ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಈ ಫೋಟೋವನ್ನು ಇಲ್ಲಿ ನಾನು ಸೆಟ್ ಮಾಡಿಡ್ತೇನೆ. ಹಾಗೂ ಈ ಫೋಟೋನ ಲೆಂತ್ ಕೂಡ ವಿಡಿಯೋ ಕರೆಕ್ಟಾಗಿಡಬೇಕು. ಹಾಗೆ ಇಲ್ಲಿ ಇನ್ ಅನಿಮೇಷನ್ ಬಲಬದಿಯಲ್ಲಿ ಇದೆ ನೋಡಿ, ಇನ್ ಅನಿಮೇಷನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಲೈಡ್ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು 1.5 ಇಡಿ. ಈ ವಿಡಿಯೋ ನೋಡಿ, ಬರ್ತಾ ಇರುವಂಥ ಇಮೇಜ್ ಕಾಣಿಸ್ತಾ ಇದೆ. ಇದು ಓಕೆ ಮಾಡಿ. ನಂತರ ಇನ್ನೊಮ್ಮೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನಾನು ಇನ್ನೊಂದು ಫೋಟೋ ತಗೊಳ್ತೇನೆ. ಈ ಫೋಟೋ ಕೂಡ ವಿಡಿಯೋಗೆ ಲೆಂತ್ ಸಮನಾಗಿಡಬೇಕು. ಇಲ್ಲಿ ಎರಡು ಫೋಟೋ ಕೂಡ ಇಲ್ಲಿ ಸ್ಮಾಲ್ ಮಾಡಿ ನನ್ನ ಕೈಯಲ್ಲಿ ಇರೋ ಥರ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ. ಈ ಫೋಟೋ ಮೇಲೆ ಕೂಡ ಇನ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಸ್ಲೈಡ್ ರೈಟ್ ಮೇಲೆ ಕ್ಲಿಕ್ ಮಾಡಿ ಇದು ಕೂಡ 1.5 ಇಡಬೇಕು. ಈಗ ನೋಡಿ, ಲಡ್ಡು ತಗೊಂಡು ಬರುವಂಥ ಒಂದು ವಿಡಿಯೋ ರೆಡಿಯಾಗಿದೆ. ಹಾಗೆ ಇನ್ನೊಮ್ಮೆ ಮತ್ತೊಂದು ಫೋಟೋ ನಾನು ಇಲ್ಲಿ ಹಾಕ್ತೇನೆ. ನೋಡಿ, ಈ ಥರ ಒಂದು ಫೋಟೋನ ತೊಗೊಂಡಿದ್ದೇನೆ. ಈಗ ಈ ಥರ ಫೋಟೋ ಅಂತಂದು ಇಲ್ಲಿ ಇಡ್ತೇನೆ. ಈ ಇಮೇಜ್ ಕೂಡ ಫುಲ್ ಲೆಂತ್ಗೆ ಸೆಟ್ ಮಾಡ್ತೇನೆ. ಇದಕ್ಕೂ ಕೂಡ ಇನ್ ಅನಿಮೇಷನ್ ಮಾಡಿ ಸ್ಲೈಡ್ ಲೆಫ್ಟ್ ಅಂತ ಇಡ್ತೇನೆ. ಇದಕ್ಕೂ ಕೂಡ 1.5 ಅಂತ ಸೆಟ್ ಮಾಡಿಡ್ತೇನೆ. ಈಗ ನಮ್ಮ ವಿಡಿಯೋ ರೆಡಿಯಾಗಿದೆ. ಒಂದು ಸಲ ನಿಮಗೆ ಪ್ಲೇ ಮಾಡಿ ಕಾಣಿಸ್ತೇನೆ ನೋಡಿ. ಈ ಥರ ನೀವು ವಿಡಿಯೋ ಮಾಡಿಬಿಟ್ಟು ನಿಮಗೆ ವಾಟ್ಸಪ್ ಸ್ಟೇಟಸ್ಸಿಗಾಗಲಿ ಅಥವಾ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಸ್ಟೇಟಸ್ಸಿಗಾಗಲಿ ಹಾಕ್ಕೊಳ್ಬೋದು. ಈಗ ರೆಡಿಯಾಗಿದೆ ನೋಡಿ ವಿಡಿಯೋ. ಈ ಥರ ವಿಡಿಯೋ ನೀವು ಈಸಿಯಾಗಿ ಮಾಡ್ಬೋದು ಕೈನ್ಮಾಸ್ಟರ್ ಆ್ಯಪಲ್ಲಿ. ಈ ವಿಡಿಯೋನ ನಾನೀಗ ಗ್ಯಾಲರಿಯಲ್ಲಿ ಸೇವ್ ಮಾಡ್ತೇನೆ. ಮೇಲ್ಗಡೆ ಒಂದು ಬಟನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ವಿಡಿಯೋ ಕ್ವಾಲಿಟಿ ನಾನು ಈಗ 1080x30 ಇಟ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ. ಈಗ ಎಕ್ಸ್ಪೋರ್ಟ್ ಆಗ್ತಾಯಿದೆ. ನಿಮ್ಮದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಈ ವಿಡಿಯೋ, ನೀವು ಯೂಸ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.